ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಅಡಿಕೆ ತಿನ್ನುವುದರಿಂದ ಕ್ಯಾನ್ಸರ್ ಬರುತ್ತದೆ, ಇದನ್ನು ಬೆಳೆಯದಂತೆ ನಿಷೇಧಿಸಬೇಕು ಎಂಬ ಹೇಳಿಕೆಯನ್ನು ನೀಡಿರುವ ವಿಶ್ವಸಂಸ್ಥೆಯ ಹೇಳಿಕೆಯನ್ನು ರೈತ ಸಂಘದ ಪ್ರಮುಖರು ಖಂಡಿಸಿದ್ದಾರೆ. ಅನೇಕ ವರ್ಷಗಳಿಂದ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಅನೇಕ ರೈತ ಕುಟುಂಬಗಳು ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆಯನ್ನು ಬೆಳೆಯುತ್ತಾ ತಮ್ಮ ಜೀವನೋಪಾಯ ಕಂಡುಕೊಂಡಿದ್ದಾರೆ. ಅಡಿಕೆ ಎಲೆ ಸುಣ್ಣ ತಿನ್ನುವವರು ಈಗಾಗಲೇ ನೂರಾರು ವರ್ಷ ಆರೋಗ್ಯವಾಗಿ ಬದುಕಿರುವ ಉದಾಹರಣೆಗಳಿವೆ. ಆದರೆ ಸಿಗರೆಟ್ ಸಂಬಂಧಿತ ಕಂಪನಿಗಳ ಲಾಬಿಗೆ ಒಳಗಾಗಿರುವ WHO ಅಡಿಕೆ ಬೆಳೆಯನ್ನು ನಿಷೇಧಿಸ ಹೊರಟಿರುವುದು ಅತ್ಯಂತ ಹಾಸ್ಯಾಸ್ಪದ ವಿಚಾರವಾಗಿದೆ. ಈ ಕೂಡಲೇ ಪ್ರಧಾನಿಯವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ರೈತ ಸಂಘದ ಮುಖಂಡ MB ಮಂಜಪ್ಪ ಹಿರೇನಲ್ಲೂರು ಆಗ್ರಹಿಸಿದರು. ಸಾಗರದ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರು ರೈತ ಸಂಘಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತೀನಾ ಶ್ರೀನಿವಾಸ್, ದೇವೋ ಆಲಳ್ಳಿ, ರಮೇಶ್ ಐಗಿನಬೈಲು, ಚಂದ್ರಶೇಖರ್ ಕನ್ನಪ್ಪ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಜರಿದ್ದರು. ಇವಾಗ ನಮ್ಮ ಅಡಿಕೆ ಬೆಳೆ ನಂಬಿಕೆಂದು ಸುಮಾರು ದೇಶದಾಗೆ ಒಂದು 8-15 ರಾಜ್ಯಗಳು ಇವತ್ತು ಬದುಕ್ತಾ ಇದ್ದವು. ದಯಮಾಡಿ ಇವ್ರು ಏನಾದ್ರು ಈ ತರ ಮಾಡಿ ಸೀಕ್ರೆಟ್ ಲಾಬಿಗೆ ಅಥವಾ ಇನ್ನಿತರ ಗುಡ್ಕಾ ಕಂಪ್ನಿಯವರು ಕೆಲವೇ ದಿನದಲ್ಲಿ ಬೇರೆ ರೀತಿ ಮಸಾಲೆ ಮಾಡ್ತಾರ. ಅವರು ಅಡಿಕೆ ಹೋತು ಅಂದ್ರೆ ಅವ್ರೇನು ಅಲ್ಲೇ ಕೈ ಕೊಟ್ಟು ಕೂರೋದಲ್ಲ. ಇವರು ಹಾಕ್ತಕ್ಕಂಥ ರಾಸಾಯನಿಕ ಪದಾರ್ಥಗಳಿಂದ ಇವತ್ತು ಬಾಯಿ ಕ್ಯಾನ್ಸರ್ ಬರ್ತೈತೆ ಬಿಟ್ರೆ ನಮ್ಮ ನ್ಯಾಚುರಲ್ ಬೆಳೆಯ ಅಡಿಕೆಗಳಿಂದ ಬರ್ತಾ ಇಲ್ಲ. ದಯಮಾಡಿ ಇವರಿಗೆ ನಾವು AC ಮುಖಾಂತರ ಮನವಿ ಮಾಡ್ತಾ ಇದೀವಿ. ಪ್ರಧಾನ ಮಂತ್ರಿಗಳು ಇದ್ರ ಬಗ್ಗೆ ಒಂದು ತಜ್ಞರ ಕಮಿಟಿ ಮಾಡಬೇಕು. ತಜ್ಞರ ಕಮಿಟಿ ಮಾಡಿ ಇಲ್ಲಿ ಸಾಂಪ್ರದಾಯಿಕವಾಗಿ ಅಡಿಕೆ ತಿನ್ನೋರ್ನ ಮಾತ್ರ ಟೆಸ್ಟ್ ಮಾಡಬೇಕು. ಗುಟ್ಕಾ ತಿನ್ನವ ಕೆಂಡ ಕುಡಿತಾನೆ, ಗುಟ್ಕಾ ತಿಂತಾನೆ, ಇನ್ಯಾವುದೋ ತಿಂತಿದ್ದ ಅವನ್ ಬಾಯಿ ಕ್ಯಾನ್ಸರ್ ಬಂದ್ರೆ ನಾವು ಅಡಿಕೆ ಬೆಳೆಗಾರರು ಹೊಣೆಗಾರಲ್ಲ. ದಯಮಾಡಿ ಪ್ರಧಾನ ಮಂತ್ರಿ ಬರೀ ದೇಶ ತೂತರಿ ಅದ್ ಬಿಟ್ಟು ದೇಶದಾಗ ಆಗೋ ಸಮಸ್ಯೆ ಬಗ್ಗೆ ಅರ್ಥ ಮಾಡ್ಕೋಬೇಕು. ಇವ್ರನ್ನೇನ್ ದೇಶ ತಿರ್ಗಾಕಾಗ್ಬಿಟ್ಟಿವ ನಾವು. ದೇಶದಾಗ ರೈತರು ಸಾಯ್ತಾ ಇದ್ದಾರೆ, ದಿನಾನು ಟೂರ್ ಹೊಡೆಯೋದು. ಇವ್ರಿಗೇನಾಯ್ತೆ ಸರ್ಕಾರ ಗ್ರಾಂಟ್ಗಳನ್ನ ಖರ್ಚು ಮಾಡೋದು ಇವ್ರು ಹಣೆ ಬರ. ದಯಮಾಡಿ ಒಳ್ಳೆ ರೈತಗೆ ರೈತರ ಪರವಾಗಿ ಅವ್ರು ನಿಲ್ಬೇಕು. ರೈತರಿಗಾಗಿ ಒಂದು ಕಮಿಟಿಯನ್ನ ಸಿದ್ಧಪಡಿಸಿ ರೈತರಿಗಾಗಿ ಮಾಡ್ಬೇಕು. ಇದ್ರಾಗ ಎಲ್ಲಾ ವರ್ಗಗಳು ಐತೆ. ಪಾಪ ಏನೋ ಉನ್ನತ ವರ್ಗದವರು ಒಂದಿಷ್ಟು ವರದಿ ಮಾಡ್ತಾ ಇದ್ದಾರೆ. ಹಂಗಂತೇಳಿ ಎಲ್ಲಾ ಜಾತಿ ವರ್ಗನೂ ಇವತ್ತು ಅಡಿಕೆ ಬೆಳೆಯೋದ್ರಿಂದ ದಯಮಾಡಿ ಮಾಡ್ಬೇಕಂತೇಳಿ ನಾವು AC ಅವರು ಇಲ್ಲೇ ಇರೋದ್ರಿಂದ AC ಅಸಿಸ್ಟೆಂಟ್ ಆದ ಮೇಡಮ್ ಅವ್ರ ಮುಖಾಂತರ ಮೇಡಮ್ ಅವರೇ ಮತ್ತೆ ಈ ಗುಟ್ಕಾ ಕಂಪನಿಯವರು ಲಾಬಿ ಮಾಡಿ ಆದ್ಮೇಲೆ ಇನ್ನು ಕೇಂದ್ರ ಸರ್ಕಾರ ಲಾಬಿನೂ ಇದೆ, ಅದನ್ನ ಸಿಗರೇಟ್ ಕಂಪನಿಯವ್ರ ಲಾಬಿನೂ ಇದೆ. ಮತ್ತೆ ಈ ನಮ್ಮ MP ಗಳಿದಾರಲ್ಲ, ಈ ಅಡಿಕೆ ಬೆಳೆಗಾರ ಕಷ್ಟ ಏನಿದೆ ಅದು ಬಗೆಹರಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲ. ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವರು ದರ್ಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಮೂಢ ಹಗರಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಕುರ್ಚಿ ಅಧಿಕಾರಕ್ಕೋಸ್ಕರ ಸುಳ್ಳು ಹೇಳ್ಕೊಂಡು ಅವ್ರ ತಲೆ ಮೇಲೆ ರೈತರಿಗೆ ಸಹಕಾರ ಕೊಡ್ಬೇಕನ್ನೋ ಉದ್ದೇಶ ಅವ್ರಿಗಿಲ್ಲ. ಇನ್ನು ನಮ್ಮ MP ಗಳು ಇದೆ, ಕಳತನದಿಂದ ಬರ್ತಾ ಇದೆ, ಭೂತಾನದಿಂದ. ಇವ್ರು ಸರ್ಕಾರ ಏನ್ ಮಾಡ್ತಾ ಇದೆ? ಸಣ್ಣ ಪುಟ್ಟವ್ರಿಗೆ ಇಲ್ಲಿ ಏನೋ ಸಣ್ಣ ಪುಟ್ಟ ಕಳ್ತನ ಮಾಡಿದ್ರೆ ಅವರು ಹಿಡ್ಕೊಂಡ್ ಬರ್ತಾರೆ. ಅಲ್ಲಿ ಹೊರಗಡೆ ದೇಶದಿಂದ ಅಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬರ್ಬೇಕಾದ್ರೆ ಅವ್ರು ಹಿಡ್ಕೊಂಡ್ ಬರಕ್ಕಾಗಲ್ವಾ? ಅದ್ರ ರೈತರಿಗೆ ಒಂದು ಸಹಕಾರ ಕೊಡಕ್ಕಾಗಲ್ವಾ? ಆಗತ್ತಾ ಇಲ್ವಾ? ಅದನ್ನ ಬಿಟ್ಕೊಂಡು ಯಾವ್ಯಾವ ಸಮಸ್ಯೆ ತಗೊಂಡು ಅವ್ರ ಮೇಲೆ ಇವರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಲಾಬಿ ಮಾಡ್ಕೊಂಡು ಇವತ್ತು TV ಹಾಕಿದ್ರೆ ಸಾಕು, ದರ್ಶನ ಬುದ್ಧು ಅದು ಇದು ಅದೇ ಪ್ರಶ್ನೆ ಹೊರತು ರೈತರ ಬಗ್ಗೆ ಒಂದು ಮಾತಾಡಿಲ್ಲ ಸರ್ಕಾರ. ಆದ್ರಿಂದ ನಮ್ಮ MP ಗಳು ಇವತ್ತು ಭೂತಾನ್ನಿಂದ ಅಡಿಕೆ ಬರ್ತಕ್ಕಂಥ ನಾವು ಬಂದ್ ಮಾಡಬೇಕು. ಇಲ್ಲಿ ರೈತರ ಹಿತ ಕಾಪಾಡೋದಕ್ಕೋಸ್ಕರ ಅವರು ಹೋರಾಟ ಮಾಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅವರು ಮಾನ್ಯ ಪ್ರಧಾನ ಮಂತ್ರಿ, ಭಾರತ ಸರ್ಕಾರ ಪಾರ್ಲಿಮೆಂಟ್ ಭವನಕ್ಕೆ ಒಂದು AC ಅವ್ರ ಮುಖಾಂತರ ಒಂದು ಮನವಿ ಮಾಡ್ತಾ ಇದೀವಿ. ಮನವಿ ಮಾಡೋ ಉದ್ದೇಶ ಏನಂದ್ರೆ WHO ಅವರು ಇತ್ತೀಚೆಗೆ ಅಡಿಕೆ ತಿನ್ನೋದ್ರಿಂದ ಬಾಯಿ ಕ್ಯಾನ್ಸರ್ ಬರ್ತೈತಿ, ಅಡಿಕೆನ ನೀವು ಸ್ಥಗಿತ ಮಾಡಬೇಕು ಅಂತ ಹೇಳಿ ಒಂದು ವರದಿ ಮಾಡ್ಯಾರೆ. ಬಟ್ ಇವರು ಈ WHO ಒಂದು ಸಂಸ್ಥೆ ಅಷ್ಟೇ ಬಿಟ್ರೆ ನಿಜವಾಗ್ಲೂ ಇವರು ಪ್ರಾಮಾಣಿಕರಲ್ಲ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಯಾಕೆ ನಿದರ್ಶನ ಅಂದ್ರೆ ಅಡಿಕೆನ ನಮ್ಮ ಪೂರ್ವ ಕಾಲದಿಂದ ರಾಜರು ಅವ್ರ ಮನೇಲಿ ಇರ್ತಕ್ಕಂಥ ಮಹಿಳೆಯರು ಬಾಯಿ ಕೆಂಪು ಆಗೈತಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಅಡಿಕೆ ಎಲೆ ಸುಣ್ಣನ ಬಳಸಂತ ಒಂದು ಹಿನ್ನೆಲೆ ಐತಿ.
ಅದು ತದಾದ ನಂತರ ನಮ್ಮ ವ್ಯವಸಾಯ ಮಾಡೋಂಥ ಕುಟುಂಬಗಳು ಇತರೆ ಜನಾಂಗಗಳು ಅಡಿಕೆ ಎಲೆ ಸುಣ್ಣನ ಅಡಿಕೆಯಿಂದ ಪುರಾತನ ಕಾಲದಿಂದ ತಿಂದು ಅವ್ರು ಈ ಕ್ಷಣದಾಗೂ ಅಡಿಕೆ ತಿನ್ನೋರು 110 ವರ್ಷ ಹಲ್ಲು ಬಾಯಿ ಎಲ್ಲವೂ ಚೆನ್ನಾಗಿದ್ದವು. ಬಟ್ ಈ WHO ಅವರು ಇವರು ಸಂಸ್ಥೆ ಯಾವುದು ಅಂತ ನಮಗೆ ಗೊತ್ತಿಲ್ಲ. ದಯಮಾಡಿ ಅಡಿಕೆ ತಿನ್ನೋದ್ರಿಂದ ಬಾಯಿ ಕ್ಯಾನ್ಸರ್ ಬರ್ತೈತೆ ಅಂತ ಹೇಳಿ ರೈತರಿಗೆ ಒಂದು ಮರಣ ಶಾಸನ ಬರಿತಾ ಇದ್ದಾರೆ. ಇದಕ್ಕೆ ರಾಜಕೀಯ ವ್ಯಕ್ತಿಗಳು ಒಂದು ಶಬ್ದನೂ ಈ ಅಡಿಕೆ ಬೆಳೆಗಾರರ ಪರವಾಗಿ ಮಾತಾಡಕ್ಕ ಇವ್ರಿಗೆ ದಮ್ಮಿಲ್ಲ ಅಂದ್ಮೇಲಿಕ್ಕೆ ರಾಜಕಾರಣಕ್ಕೆ ಎಂತಕ್ಕೆ ಹೋಗ್ಬೇಕು? ಇವರು ದನ ಕಾಯಕ್ಕೆ ಹೋಗ್ಬೇಕಾ? ಇವಾಗ ನಮ್ಮ ಅಡಿಕೆ ಬೆಳೆ ನಂಬಿಕೆಂದು ಸುಮಾರು ದೇಶದಾಗೆ ಒಂದು 8-15 ರಾಜ್ಯಗಳು ಇವತ್ತು ಬದುಕ್ತಾ ಇದ್ದವು. ದಯಮಾಡಿ ಇವ್ರು ಏನಾದ್ರು ಈ ತರ ಮಾಡಿ ಸೀಕ್ರೆಟ್ ಲಾಬಿಗೆ ಅಥವಾ ಇನ್ನಿತರೆ ಗುಡ್ಕಾ ಕಂಪ್ನಿಯವರು ಇನ್ ಕೆಲವೇ ದಿನದಲ್ಲಿ ಬೇರೆ ರೀತಿ ಮಸಾಲೆ ಮಾಡ್ತಾರ. ಅವರು ಅಡಿಕೆ ಹೋತು ಅಂದ್ರೆ ಅವ್ರೇನು ಅಲ್ಲೇ ಕೈ ಕೊಡ್ತಿ ಕೂರೋದಲ್ಲ. ಇವ್ರು ಹಾಕ್ತಕ್ಕಂಥ ರಾಸಾಯನಿಕ ಪದಾರ್ಥಗಳಿಂದ ಇವತ್ತು ಬಾಯಿ ಕ್ಯಾನ್ಸರ್ ಬರ್ತೈತೆ ಬಿಟ್ರೆ ನಮ್ಮ ನ್ಯಾಚುರಲ್ ಬೆಳೆ ಅಡಿಕೆಗಳಿಂದ ಬರ್ತಾ ಇಲ್ಲ. ದಯಮಾಡಿ ಇವರಿಗೆ ನಾವು AC ಮುಖಾಂತರ ಮನವಿ ಮಾಡ್ತಾ ಇದೀವಿ. ಪ್ರಧಾನ ಮಂತ್ರಿಗಳು ಇದ್ರ ಬಗ್ಗೆ ಒಂದು ತಜ್ಞರ ಕಮಿಟಿ ಮಾಡಬೇಕು. ತಜ್ಞರ ಕಮಿಟಿ ಮಾಡಿ ಇಲ್ಲಿ ಸಾಂಪ್ರದಾಯಿಕವಾಗಿ ಅಡಿಕೆ ತಿನ್ನೋರ್ನ ಮಾತ್ರ ಟೆಸ್ಟ್ ಮಾಡಬೇಕು. ಗುಡ್ಕಾ ತಿನ್ನವ ಹೆಂಡ ಕುಡಿತಾನೆ, ಗುಡ್ಕಾ ತಿಂತಾನೆ, ಇನ್ಯಾವುದೋ ತಿಂತಿದ್ದ ಅವನ್ ಬಾಯಿ ಕ್ಯಾನ್ಸರ್ ಬಂದ್ರೆ ನಾವು ಅಡಿಕೆ ಬೆಳೆಗಾರರು ಹೊಣೆಗಾರಲ್ಲ. ದಯಮಾಡಿ ಪ್ರಧಾನ ಮಂತ್ರಿ ಬರೀ ದೇಶ ತೂತರಿ ಬಿಟ್ಟು ದೇಶದಾಗ ಆಗೋ ಸಮಸ್ಯೆ ಬಗ್ಗೆ ಅರ್ಥ ಮಾಡ್ಕೋಬೇಕು. ಇವ್ರೇನ್ ದೇಶ ತಿರ್ಗಾಕಾಗ್ಬಿಟ್ಟಿವ ನಾವು? ದೇಶದಾಗ ರೈತರು ಸಾಯ್ತಾ ಇದ್ದಾರೆ, ದಿನಾನು ಟೂರ್ ಹೊಡೆಯೋದು. ಇವ್ರಿಗೇನಾಯ್ತು? ಸರ್ಕಾರ ಗ್ರಾಂಟ್ಗಳನ್ನ ಖರ್ಚು ಮಾಡೋದು ಇವ್ರ ಹಣೆ ಬರ. ದಯಮಾಡಿ ಒಳ್ಳೆ ರೀತಿಯಾಗಿ ರೈತರ ಪರವಾಗಿ ಅವ್ರು ನಿಲ್ಬೇಕು. ರೈತರಿಗಾಗಿ ಒಂದು ಕಮಿಟಿಯನ್ನ ಸಿದ್ಧಪಡಿಸಿ ರೈತರಿಗಾಗಿ ಮಾಡ್ಬೇಕು. ಇದ್ರಾಗ ಎಲ್ಲಾ ವರ್ಗಗಳು ಐತಿ ಪಾಪ.